ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ಭಾಗ ಒಂದನ್ನು ನೋಡಿಲ್ಲ ಈ ಕೂಡಲೇ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಪ್ರೀತಿಯ ಹುಡುಕಾಟ ಭಾಗ 2. ದಿನಗಳು ಹೀಗೆ ಸಾಗುತ್ತಿದ್ದವು. ಆಕರ್ಷಾಗೆ ಆ ವ್ಯಕ್ತಿ ಮತ್ತೆ ಕಾಣಿಸಿರಲಿಲ್ಲ. ಮತ್ತೆ ಕಾಣಿಸಬಹುದು ಅಂತ ಆ ಕ್ಯಾಂಟೀನ್ಗೆ ಪದೇ ಪದೇ ಹೋಗಿ ಬರುತ್ತಿದ್ದಳು. ಆದರೆ ಅವ ಮಾತ್ರ ಮತ್ತೆ ಕಾಣಿಸಿರಲಿಲ್ಲ. ಅವನು ಸಿಗಬೇಕು ಅಂತ ಇದ್ದರೆ ಮತ್ತೆ ಸಿಗ್ತಾನೆ ಅಂತ ಅಂದ್ಕೊಂಡು ಸುಮ್ಮನೆ ಇದ್ದಳು. ಅಂದು ಭಾನುವಾರ ಶಾಪಿಂಗ್ ಹೋಗಬೇಕು ಅಂತ ಅಂದ್ಕೊಂಡಳು ಆಕರ್ಷ. ಸೊ ತನ್ನ ಅಣ್ಣನ ಬಳಿ ಬಂದಳು. ಪಾಪ ಮನು ಇನ್ನೂ ಮಲಗಿದ್ದ. ಹಿಂದಿನ ದಿನ ರಾತ್ರಿ ನೈಟ್ ಡ್ಯೂಟಿ ಇತ್ತು. ಸೊ ಆಗ್ತಾನೆ ಮನೆಗೆ ಬಂದು ಮಲಗಿದ್ದ. ಜೋರು ನಿದ್ರೆಯಲ್ಲಿ ಇದ್ದ. ಲೋ ಅಣ್ಣ ಎದ್ದೇಳು ಎಂದಳು ಆಕರ್ಷ. ಮುದ್ದು ಡೋಂಟ್ ಡಿಸ್ಟರ್ಬ್ ಮೀ ಪ್ಲೀಸ್ ಎಂದನು. ಅಣ್ಣ ಶಾಪಿಂಗ್ ಹೋಗಬೇಕು ಎದ್ದೇಳು ಎಂದಳು. ಅಕ್ಕು ಪುಟ್ಟ, ನನಗೆ ನಿದ್ದೆ ಬರ್ತಿದೆ. ನನಗೆ ನಿದ್ರೆ ಬಂದಿರೋದ್ರಿಂದ ತಿಂಡಿ ಕೂಡ ಮಾಡದೆ ಮಲಗಿದ್ದೀನಿ. ನೀನು ನೋಡಿದ್ರೆ ಎಬ್ಬಿಸ್ತಿದೀಯಾ? ಪ್ಲೀಸ್ ಇನ್ನೊಂದು ದಿನ ಶಾಪಿಂಗ್ ಹೋಗೋಣ ಎಂದೆನು. ಅಣ್ಣ ನನಗಿವತ್ತು ಮಾತ್ರ ರಜೆ ಇರೋದು. ನಾಳೆಯಿಂದ ಕಾಲೇಜ್ ಇರುತ್ತೆ. ಮತ್ತೆ ಒಂದು ವಾರ ಬಿಟ್ಟು ಹೋಗಬೇಕು. ನನಗೆ ಕೆಲವು ಥಿಂಗ್ಸ್ ತಗೊಳ್ಳೋದು ಇತ್ತು, ಬಾರೋ ಎಂದಳು ಆಕರ್ಷ. ಇಲ್ವೇ, ಬೇಕಿದ್ರೆ ರಾತ್ರಿ ಹೋಗೋಣ ಆಯ್ತಾ, ಇವಾಗ ಬೇಡ ಎಂದೆನೋ ಮತ್ತೆ ಮಗ್ಗಲು ಬದಲಿಸಿ ಮಲಗಿದ. ರಾತ್ರಿ? ನೋ, ನನಗೆ ರಾತ್ರಿ ಎಲ್ಲ ಬರೋಕ್ಕಾಗಲ್ಲ ಎಂದಳು ಮುದ್ದು ಹಕ್ಕು. ನೋಡು, ನಾನಿವಾಗ ಶಾಪಿಂಗ್ ಬಂದರೂ ಕಾರ್ನಲ್ಲಿ ಮಲಗ್ಕೊಳ್ತೀನಿ ಅಷ್ಟೇ. ಸುಮ್ಮನೆ ನಿನ್ನ ಆ ಫ್ರೆಂಡ್ ಇದ್ದಾಳೆ ಅಲ್ವಾ, ಅವಳನ್ನು ಕರೆದುಕೊಂಡು ಹೋಗು. ನನಗೆ ಬರೋಕ್ಕಾಗಲ್ಲ. ಪಾಪ ಅವನಿಗೆ ಫುಲ್ ನಿದ್ದೆ. ಓಕೆ, ನನ್ನ ಫ್ರೆಂಡ್ನೇ ಕರ್ಕೊಂಡು ಹೋಗ್ತೀನಿ. ಸೊ ನಿನ್ನ ಕಾರ್ ಕೀ ಕೊಡು ಎಂದಳು. ಯಾಕೆ ಅಂದರೆ ಶಾಪಿಂಗ್ ಮಾಡಿರೋ ಥಿಂಗ್ಸ್ನ ನನ್ನ ಸ್ಕೂಟಿಲಿ ತಗೊಂಡು ಬರೋಕ್ಕಾಗಲ್ಲ. ಸೊ ನಿನ್ನ ಕಾರ್ ಬೇಕು ಎಂದಳು ಆಕರ್ಷ. ಸರಿ ತಗೊಂಡು ಹೋಗು, ನನ್ನ ನಿದ್ದೆ ಹಾಳು ಮಾಡಬೇಡ. ಇಷ್ಟೊತ್ತಿಗೆ ನನ್ನ ಅರ್ಧ ನಿದ್ದೆ ಆಗ್ತಿತ್ತು, ನಿನ್ನಿಂದ ಹಾಳಾಯಿತು, ಹೋಗು ಎಂದನು ಮನು. ಹೋಗೋ ನಿದ್ದೆ ಗುಮ್ಮ. ನೀನು ಮದುವೆ ಆಗೋ ಹುಡುಗಿ ಅದೇನು ಪಾಪ ಮಾಡಿದ್ದಾಳೋ. ಅವಳು ಶಾಪಿಂಗ್ ಅಂತ ಕರೆದ್ರೆ ಹೀಗೆ ಹಾಡ್ತೀಯ ನೀನು ಎಂದಳು ಆಕರ್ಷ. ಇಲ್ಲ ಹೋಗೆ, ಅವಳು ನನ್ನ ನಿದ್ದೆಗೆ ಡಿಸ್ಟರ್ಬ್ ಮಾಡಲ್ಲ. ನಾನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಾಳೆ. ಅಷ್ಟಕ್ಕೂ ಈಗಲೇ ಯಾಕೆ ಅದರ ಮಾತು ಅಲ್ವಾ. ಸೊ ಇವಾಗ ನಿದ್ದೆ ಮಾಡೋಕ್ಕೆ ಬಿಡು. ಹೆಂಡ್ತಿ ಬಂದಮೇಲೆ ಅವಳ ಮಾತು ಎಂದನು. ಆಕರ್ಷ ಅವಳ ಅಣ್ಣ ಕಾರ್ ಕೀ ತಗೊಂಡು ಹೊರ ನಡೆದಳು. ಅಮ್ಮ, ನಾನು ಶಾಪಿಂಗ್ ಹೋಗಿ ಬರ್ತೀನಿ, ಬಾಯ್ ಎಂದು ಕೂಗುತ್ತಾ ಹೊರ ಹೋದಳು. ಮನೆಯಿಂದ ಹೊರ ಬಂದವಳು ಕಾರ್ ತಗೊಂಡು ನಿಖಿತಾಳ ಮನೆಗೆ ಬಂದಳು. ಅತ್ತೆ ಅತ್ತೆ ಏನು ಮಾಡ್ತಿದ್ದೀರಾ ಎನ್ನುತ್ತಾ ಹೊಳ ಬಂದಳು. ನಿಖಿತಾಳ ತಂದೆ ಶಂಕರ್, ತಾಯಿ ಪಾರ್ವತಿ ಅವರು. ಶಂಕರ್ ತಮ್ಮದೇ ಸ್ವಂತ ಕಂಪನಿ ಹೊಂದಿದ್ದಾರೆ. ಆಕರ್ಷ ಅವರಿಗೆ ಅತ್ತೆ ಮಾವ ಅಂತಾನೆ ಕರೆಯೋದು. ಅವಳು ಅಂದರೆ ತುಂಬ ಪ್ರೀತಿ ಅವರಿಗೆ. ಇವಳ ಥರ ಮನು ಅವರನ್ನು ಅತ್ತೆ ಮಾವ ಅಂತ ಕರೆಯಲ್ಲ. ನೀವೇನೇನೋ ಥಿಂಕ್ ಮಾಡಬೇಡಿ. ಅವನು ಆಂಟಿ ಅಂಕಲ್ ಅಂತಾನೆ ಕರೆಯೋದು. ಆಕರ್ಷ ಪುಟ, ನಾನು ಅಡುಗೆ ಮನೇಲಿ ಇದ್ದೀನಿ, ಬಾ ಎಂದರು ಪಾರ್ವತಿ. ಬಂದೆ ಎನ್ನುತ್ತಾ ಅಡುಗೆ ಮನೆಗೆ ಹೋದಳು. ಅಲ್ಲಿ ಪಾರ್ವತಿ ದೋಸೆ ಮಾಡುತ್ತಿದ್ದರು. ಅತ್ತೆ ತಿಂಡಿ ಆಯ್ತಾ? ಇಲ್ಲ ಪುಟ್ಟ, ನಿನ್ನ ಮಾವ ನಿಕ್ಕಿ ತಿಂಡಿ ತಿಂದ್ರು, ಇವಾಗ ನಾನು ತಿನ್ನಬೇಕು ಎಂದರು. ಅತ್ತೆ ನಾನು ದೋಸೆ ಮಾಡಿಕೊಡ್ತೀನಿ, ನೀವು ತಿಂಡಿ ತಿನ್ನಿ ಅಂತ ಹೇಳಿ ಅವರಿಗೆ ಪ್ಲೇಟಿಗೆ ಬಡಿಸಿ ತಾನು ದೋಸೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಳು. ಪುಟ್ಟ ನಿಂದು ತಿಂಡಿ ಆಯ್ತಾ? ಇಲ್ಲ ಅತ್ತೆ, ಮಮ್ಮಿ ಉಪ್ಪಿಟ್ಟು ಮಾಡಿದ್ರು, ಸೊ ಅದಕ್ಕೆ ಇಲ್ಲಿಗೆ ಬಂದುಬಿಟ್ಟೆ ನೋಡಿ ಎಂದಳು ಆಕರ್ಷ. ಅಲ್ವೇ, ಆ ಉಪ್ಪಿಟ್ಟು ಯಾಕೆ ತಿನ್ನಲ್ಲ ನೀನು? ಪಾರ್ವತಿ ಕೇಳಿದರು. ಅದೇನೋ ಗೊತ್ತಿಲ್ಲ ಅತ್ತೆ, ಉಪ್ಪಿಟ್ಟಂದರೆ ಆಗಲ್ಲ ನನಗೆ. ಮಮ್ಮಿ ಅದನ್ನೇ ಜಾಸ್ತಿ ಮಾಡ್ತಾರೆ. ಆಕರ್ಷಾಗೆ ಉಪ್ಪಿಟ್ಟು ಅಂದ್ರೇ ಆಗಲ್ಲ. ಅವರ ಮನೆಯಲ್ಲಿ ಉಪ್ಪಿಟ್ಟು ಮಾಡಿದ್ರೆ ಇಲ್ಲಿಗೆ ಬರ್ತಿದ್ದಳು ತಿಂಡಿ ತಿನ್ನೋಕ್ಕೆ. ಮುದ್ದು, ನೀನೇ ಫಸ್ಟ್ ತಿಂಡಿ ತಿನ್ನಬೇಕು ತಾನೇ, ನಾನು ಆಮೇಲೆ ತಿಂತಿದ್ದೆ. ಪರವಾಗಿಲ್ಲ ಅತ್ತೆ, ನಿಮಗೆ ನನ್ನ ಮೇಲೆ ಅಷ್ಟು ಪ್ರೀತಿ ಇದ್ದರೆ ನೀವೇ ತಿನ್ನಿಸ್ಬಿಡಿ. ಸುಮ್ಮನೆ 2 ಪ್ಲೇಟ್ ಹಾಕಿ ಅಲ್ವಾ. ಅವಳಿಗೆ ಕೈತುತ್ತು ತಿನ್ನೋದು ಅಂದರೆ ತುಂಬ ಇಷ್ಟ. ಅದಕ್ಕೆ ಹಾಗೆ ಹೇಳಿದ್ದು ಅವಳು. ಅವರು ಕೂಡ ಅಷ್ಟೇ ಪ್ರೀತಿಯಿಂದ ಅವಳಿಗೆ ತಿನ್ನಿಸಿದರು. ಮುದ್ದು, ನನಗೆ ಮಗ ಇದ್ದಿದ್ರೆ ನಿನ್ನ ಜೊತೆ ಮದುವೆ ಮಾಡ್ತಿದ್ದೆ ನೋಡು. ದಿನ ಇಬ್ಬರೂ ಹೀಗೆ ಊಟ ಮಾಡಬಹುದಿತ್ತು ಅಲ್ವಾ. ಈ ನಿಕ್ಕಿ ಹುಡುಗ ಆಗಿದ್ರೆ ಎಷ್ಟು ಚಂದ ಇರ್ತಿತ್ತು ಅಲ್ವಾ ಎಂದರು ಪಾರ್ವತಿ. ಅತ್ತೆ ಅದಕ್ಕ್ಯಾಕೆ ಅಷ್ಟಿಂತೆ, ನೀವು ಹ್ಞೂ ಅನ್ನಿ, ನಿಕ್ಕಿನೇ ಮದುವೆ ಆಗ್ತೀನಿ ನಾನು. ಹೇಗೋ ಈಗ ಅದೆಲ್ಲ ನಡೆಯುತ್ತೆ ಅಲ್ವಾ ಕಣ್ಣು ಮಿಟುಕಿಸುತ್ತಾ ಹೇಳಿದಳು ಆಕರ್ಷ. ಅದೇನು ಮಾತು ನಿಂದು ಪುಟ್ಟ, ಬರ್ತಾ ಬರ್ತಾ ಪೋಲಿ ಥರ ಮಾತಾಡ್ತೀಯ ನೀನು. ತಾಳು, ಕೃಷ್ಣ ಅಣ್ಣನಿಗೆ ಹೇಳ್ತೀನಿ, ನಿನ್ನ ಮಗಳು ತುಂಬ ಕೆಟ್ಟೋಗಿದ್ದಾಳೆ ಅಂತ ಎಂದರು ಅವಳ ಕಿವಿ ಹಿಂಡುತ್ತಾ.
ಬಿಡಿ ಅತ್ತೆ, ನೀವೇ ತಾನೇ ಏನೇನೋ ಹೇಳಿದ್ದು. ನಿಖಿತಾ ಎಲ್ಲಿ? ರೂಮ್ನಲ್ಲಿ ಇರಬೇಕು ನೋಡು. ಎಲ್ಲಿಗೋ ಹೊರಟಿದೆ ಸವಾರಿ ಅನ್ಸುತ್ತೆ ಕೇಳಿದರು. ಶಾಪಿಂಗ್ ಅತ್ತೆ ಎನ್ನುತ್ತಾ ನಿಖಿತಾ ರೂಮ್ಗೆ ಹೋದಳು. ನಿಖಿತಾ ಯಾವುದೋ ಬುಕ್ ಓದುತ್ತಾ ಕುಳಿತಿದ್ದಳು. ಹೋ ಮೇರಿ ಜಾನ್, ಭಾನುವಾರ ಕೂಡ ಬುಕ್ ಓದುತ್ತಿದ್ದೀಯಾ? ಯಾವ ಬುಕ್ ಅಂತ ಹೇಳುತ್ತಾ ಅವಳ ಕೈಯಲ್ಲಿ ಇದ್ದ ಬುಕ್ ತಗೊಂಡಳು. ಜನರಲ್ ಸರ್ಜರಿ ಬುಕ್. ಏನು ಸಬ್ಜೆಕ್ಟ್ ಮೇಲೆ ಇಂಟ್ರೆಸ್ಟಾ ಅಥವಾ ಸರ್? ಅವಳ ಬಾಯಿ ಮುಚ್ಚಿದಳು ನಿಖಿ. ಆಕಾಶ, ಸುಮ್ಮನೆ ಇರ್ತೀಯೋ ಇಲ್ಲೋ? ಅದೆಷ್ಟು ಮಾತು ನಿಂದು? ಬೆಳಗ್ಗೆನೇ ಇಲ್ಲಿಗೆ ಬಂದಿದ್ದೀಯಾ? ಆಂಟಿ ಉಪ್ಪಿಟ್ಟು ಮಾಡಿದ್ರ ಇವತ್ತು? ಆಕರ್ಷ ಬಗ್ಗೆ ಗೊತ್ತಲ್ವಾ, ಅದಕ್ಕೆ ಕೇಳಿದಳು. ಹೌದು ಮಾರಾಯ್ತಿ, ಇವತ್ತು ಬರೀ ತಿಂಡಿ ತಿನ್ನೋಕ್ಕೆ ಅಷ್ಟೇ ಬಂದಿಲ್ಲ. ಇಬ್ಬರು ಶಾಪಿಂಗ್ ಹೋಗಿ ಬರೋಣ ಬಾ, ಅದಕ್ಕೆ ಬಂದೆ ಎಂದಳು ಆಕರ್ಷ. ನನಗೆ ಗೊತ್ತು, ನೀನು ಏನಾದರೂ ಕೆಲಸ ಇದ್ದರೆ ಮಾತ್ರ ನಮ್ಮ ಮನೆಗೆ ಬರೋದು ಅಂತ. ಇಲ್ಲ ಅಂದರೆ ಎಲ್ಲಿ ಬರ್ತೀಯಾ ಹೇಳು? ಯಾಕೆ, ನಾನು ನಿಮ್ಮ ಮನೆಗೆ ಸುಮ್ಮನೆ ಬರಲ್ವಾ? 2-3 ದಿನಕ್ಕೆ ಒಮ್ಮೆ ಅಂತೂ ಬರ್ತೀನಿ. ಅದು ಅಲ್ಲದೆ ನೀನೇ ನಮ್ಮ ಮನೆಗೆ ಜಾಸ್ತಿ ಬರ್ತೀಯಾ ಅಲ್ವಾ? ಸೊ ನಿನಗ್ಯಾಕೆ ಬೇಜಾರು ಮಾಡಬೇಕು ಅಂತ ನಾನು ಬರಲ್ಲ ಅಷ್ಟೇ. ನಾನು ನಿನ್ನ ಮನೆಗೆ ಬಂದರೆ ನೀನು ನಮ್ಮನೆಗೆ ಬರೋಕ್ಕೆ ಆಗಲ್ಲ ಅಲ್ವಾ? ಅದಕ್ಕೆ ಆಕರ್ಷ ಹೇಳಿದಳು. ಯಪ್ಪ, ಅದೆಷ್ಟು ಮಾತಾಡ್ತೀಯಾ ನೀನು? ಒಂದು ಪ್ರಶ್ನೆಗೆ ಇಷ್ಟುದ್ದ ಉತ್ತರ ರೆಡಿ ಇರುತ್ತೆ ನಿನ್ನ ಹತ್ರ. ಸಾಕು ಬಾ ಹೋಗೋಣ ಎನ್ನುತ್ತಾ ಹೊರಬಂದರು ಇಬ್ಬರು. ನಿಖಿ, ನಿನಗೆ ಯಾಕೆ ಅಣ್ಣ ಇಲ್ಲ? ನಿನಗೆ ಅಣ್ಣ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು? ತುಂಬ ಬೇಸರದಿಂದ ಕೇಳಿದಳು. ಇಲ್ಲದೆ ಇರೋ ನನ್ನ ಅಣ್ಣನ ಬಗ್ಗೆ ಕಟ್ಕೊಂಡು ನೀನೇನು ಮಾಡ್ತೀಯಾ? ನಿಖಿತಾ ಕೇಳಿದಳು. ಕಟ್ಟಿಕೊಳ್ಳೋಕೆ ಕೇಳಿದ್ದು ಮಾರಾಯ್ತಿ. ಏನು? ನಿನಗೆ ಅಣ್ಣ ಇದ್ದಿದ್ರೆ ಅವರನ್ನೇ ಲವ್ ಮಾಡಿ ಮದುವೆ ಆಗ್ತಿದ್ದೆ ನಾನು, ಗೊತ್ತಾ? ಅತ್ತೆ ಎಷ್ಟು ಒಳ್ಳೆಯವರು. ಅವರಂಥ ಅತ್ತೆ ಸಿಗೋಕ್ಕೆ ಪುಣ್ಯ ಮಾಡಿರಬೇಕು ಅಲ್ವಾ? ಅದು ಅಲ್ಲದೆ ಬೇರೆ ಹುಡುಗನ್ನ ಹುಡುಕೋದು ತಪ್ಪಿತ್ತು ನನಗೆ. ಎಷ್ಟು ಬೇಸರದಲ್ಲಿ ಹೇಳಿದ್ಲು ಅಂದರೆ ನೋಡಿದವರು ಪಾಪ ಅಂದ್ಕೊಳ್ಬೇಕು. ಅಮ್ಮ ತಾಯಿ, ನೀನು ತರಲೆ ಮಾತು ಕಮ್ಮಿ ಮಾಡ್ತೀಯಾ? ಅಣ್ಣ ಅಂತೆ ಕಟ್ಕೊಳ್ತಾರಂತೆ, ಬರೀ ಇದೇ ಆಯಿತು ನಿಂದು ಎನ್ನುತ್ತಾ ಕಾರ್ ಬಳಿ ಬಂದರು. ಆಕರ್ಷ, ಕಾರ್ ನಾನು ಡ್ರೈವ್ ಮಾಡಲ್ಲ ಪ್ಲೀಸ್ ಎಂದಳು ನಿಖಿತಾ. ಯಾಕೆಮ್ಮ, ಅಷ್ಟೊಂದು ಆಸೆನಾ ಕಾರ್ ಓಡಿಸೋಕೆ? ಹಾಗಿದ್ರೆ ಮಾವನ ಕಾರ್ ತಗೊಂಡು ಹೋಗೋಣ್ವಾ? ತುಂಟನಗೆ ಬೀರಿ ಹೇಳಿದಳ. ಬೇಡ ಬಿಡು ಎಂದಳು ನಿಖಿ ಮೂತಿ ಸೊಟ್ಟ ಮಾಡಿ. ಅವಳಿಗೆ ಮನೆ ಕಾರನ್ನು ಒಮ್ಮೆ ಆದರೂ ಓಡಿಸಬೇಕು ಅನ್ನೋ ಆಸೆ, ಅದಕ್ಕೆ ಕೇಳಿದಳು. ತಗೋ, ಬೈಕೋಬೇಡ ಎಂದಳು ಕೀ ಅವಳಿಗೆ ಕೊಡುತ್ತಾ. ನಿಖಿ ಕೀ ತಗೊಂಡು ಡ್ರೈವಿಂಗ್ ಸೀಟ್ನಲ್ಲಿ ಕುಳಿತಳು. ಅವಳಿಗೆ ಅದೇನೋ ಖುಷಿ. ಕಾರ್ ಹುಷಾರು, ಖುಷಿಗೆ ಯಾರಿಗಾದರೂ ಗುದ್ದಿಯ ಮತ್ತೆ? ಇಲ್ಲ ಯಾವುದಾದರೂ ಲಾರಿಗೆ ಗುದ್ದಿ ಬಿಟ್ಟಿಯ ಮತ್ತೆ? ನನಗೆ ಜೀವನದಲ್ಲಿ ತುಂಬ ಆಸೆ ಇದೆ, ಅವೆಲ್ಲ ಈಡೇರದೆ ಸಾಯೋಕ್ಕೆ ಇಷ್ಟ ಇಲ್ಲ ಎಂದಳು ಆಕರ್ಷ. ನೀನೆಲ್ಲಿ ಇಷ್ಟು ಬೇಗ ಸಾಯ್ತೀಯ ಬಿಡು. ನಿನ್ನ ಎಲ್ಲ ಆಸೆನೂ ಈಡೇರೋವರೆಗೂ ಬದುಕಿರ್ತೀಯ, ಬೇರೆಯವರನ್ನ ಸಾಯಿಸ್ತೀಯ ಅಷ್ಟೇ ನೀನು ನಿಖಿ ಎಂದಳು. ಮಾತಾಡು, ನಿಮ್ಮದು ಲೈಫ್ ಚೆನ್ನಾಗಿದೆ, ಅದಕ್ಕೆ ಹಾಗೆ ಹೇಳ್ತಿದೀಯಾ? ನಡೀಲಿ ಕಣ್ಣ ಸಲಿಗೆ ಮುಗಳನಗೆ. ಏನು ಕತೆ ನಿಂದು? ನಮ್ಮದು ಇದೆ ಟೆರರ್ ಲುಕ್ ಅಷ್ಟೇ. ಲಾಸ್ಟ್ ಲೈನ್ ಗೊಣಗಿದಳು ಆಕರ್ಷ. ಇದು ಕಾರು, ನಡೀಲಿ ಅಂತೀಯಲ್ಲ, ಓಡುತ್ತೆ ಇದು ಎಂದಳು ಕಣ್ಣು ಮಿಟಿಕಿಸುತ್ತಾ ನಿಖಿ. ಇದಕ್ಕೇನು ಕಮ್ಮಿ ಇಲ್ಲ ನೀನು. ನಿಖಿ ಅವಳ ಮಾತಿಗೆ ಸುಮ್ಮನೆ ನಕ್ಕಳ. ಶಾಪಿಂಗ್ ಮಾಲ್ ಬಳಿ ಕಾರ್ ನಿಲ್ಲಿಸಿದಳು ನಿಖಿತಾ. ಇಬ್ಬರು ಶಾಪಿಂಗ್ ಮಾಲ್ ಒಳಗೆ ಹೋದರು. ನಿಖಿತಾ ಆಕರ್ಷ ವಿಭಿನ್ನ ಚಾಯ್ಸ್ ಹೊಂದಿದ್ದರಿಂದ ಇಬ್ಬರು ಬೇರೆ ಬೇರೆ ಕಡೆ ಹೊರಟರು. ಆಕರ್ಷ ಏನೇನು ತಗೋಬೇಕು ಅಂತ ಮೊದಲೇ ನಿರ್ಧರಿಸಿದ್ದರಿಂದ ಒಂದೊಂದೇ ಸಾಮಾನು ತಗೊಳ್ಬಂದಳು. 10 ನಿಮಿಷದಲ್ಲಿ ಅವಳಿಗೆ ಬೇಕಾದನ್ನ ತಗೊಂಡಳು. ಈ ನಿಖಿ ಇನ್ನೂ 1 ಗಂಟೆ ಆದರೂ ಅವಳ ಶಾಪಿಂಗ್ ಮುಗಿಯಲ್ಲ ಅಂತ ಗೊತ್ತಿತ್ತು. ಸೊ ಆಕರ್ಷ ತಗೊಂಡ ಥಿಂಗ್ಸ್ಗೆ ಬಿಲ್ ಪೇ ಮಾಡಿ ಕಾರ್ನಲ್ಲಿ ಇಟ್ಟು ಮತ್ತೊಮ್ಮೆ ಹಾಗೆ ಮಾಲ್ನಲ್ಲಿ ಸುತ್ತಾಡೋಣ ಅಂತ ಹೋಗ್ತಿದ್ದಳು. ಅವಳ ಎದುರಿಗೆ ಇದ್ದ ವ್ಯಕ್ತಿನ ನೋಡಿ ಶಾಕ್ ಹಾಗೆ ಖುಷಿ ಆಯಿತು. ಅಲ್ಲಿ ಇದ್ದಿದ್ದ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಅವತ್ತು ಅವಳು ಪ್ರಪೋಸ್ ಮಾಡಿದ್ದ ವ್ಯಕ್ತಿ. ಹಾಯ್ ಲುಕಿಂಗ್ ಸ್ಟಾರ್, ಏನು ನನ್ನ ನೋಡಿ ಕೂಡ ಹಾಗೆ ಹೋಗ್ತಿದ್ದೀರಾ? ಭಯಾನಾ? ಮತ್ತೆ ಎಲ್ಲಿ ನಿಮಗೆ ಪ್ರಪೋಸ್ ಮಾಡ್ತೀನಿ ಅಂತನಾ ಎಂದಳು ಆಕರ್ಷ. ಅವಳ ಕಡೆ ತೀಕ್ಷ್ಣವಾಗಿ ನೋಡಿದ ಅವನು. ಹೋ, ಯಾಕೆ ಮತ್ತೆ ಲುಕ್ ಕೊಡ್ತಿದ್ದೀರಾ? ಲುಕಿಂಗ್ ಸ್ಟಾರ್ ಅಂತ ಹೇಳಿದ್ದಕ್ಕ? ಏನು ಮಾಡೋದು, ನೀವು ಪ್ರಪೋಸ್ ಮಾಡಿದ್ರೂ ಲುಕ್ ಕೊಡ್ತೀರಾ, ಮಾತಾಡಿದ್ರೂ ಲುಕ್ ಕೊಡ್ತೀರಾ. ನಿಮ್ಮ ಲುಕ್ನ ಅರ್ಥ ನನಗೆ ನಿಜಕ್ಕೂ ಅರ್ಥ ಆಗ್ತಿಲ್ಲ. ಏನು ಮಾಡಲಿ ಹೇಳಿ ಯೋಚಿಸುವಂತೆ ಹೇಳಿದಳು ಮುದ್ದು ಆಕರ್ಷ. ಅವನು ಏನೂ ಹೇಳಬೇಕು ಅಂತ ಬಾಯಿ ತೆರೆದ. ಆಕರ್ಷ ಅವಳ ಕೈಯಲ್ಲಿ ಇದ್ದ ಡೈರಿ ಮಿಲ್ಕ್ನ ಒಂದು ತುಂಡನ್ನು ಅವನ ಬಾಯಿಗೆ ಇಟ್ಟಳು. ಮತ್ತೆ ಟೆರರ್ ಲುಕ್ ಕೊಟ್ಟ ಅವನು. ಅಯ್ಯೋ ಬೈಕೋಬೇಡಿ,
ಅದು ಯಾವುದೇ ಶುಭ ಕೆಲಸ ಪ್ರಾರಂಭ ಮಾಡೋಕ್ಕೆ ಮುಂಚೆ ಬಾಯಿ ಸಿಹಿ ಮಾಡ್ಕೊಳ್ಬೇಕು ಅಲ್ವಾ? ನೀವು ಮಾತಾಡೋಕ್ಕೆ ಹೊರಟಿದ್ರಿ ಅಲ್ವಾ, ಅದಕ್ಕೆ ಬಾಯಿ ಸಿಹಿ ಮಾಡಿದೆ ಎಂದಳು ತನ್ನ ಹಲ್ಲು ತೋರಿಸುತ್ತಾ. ಈಡಿಯಟ್ ಎಂದನು ಅವನು. ಥ್ಯಾಂಕ್ ಯು, ನಿಮ್ಮ ನೇಮ್ ಏನು ಸರ್ ಎಂದು ಕೇಳಿದಳು. ಮತ್ತದೇ ಲುಕ್ ಅವನದ್ದು. ಅಯ್ಯೋ, ಮತ್ತೆ ಹಾಗೆ ನೋಡಬೇಡಿ, ನನಗೆ ನಿಮ್ಮ ಮೇಲೆ ಮತ್ತೆ ಲವ್ ಆಗಿಬಿಡುತ್ತೆ ಅಷ್ಟೇ. ಹೋಗಲಿ, ಶಾಪಿಂಗ್ ಮುಗೀತಾ? ಅವನಿಂದ ಉತ್ತರ ಬರಲಿಲ್ಲ. ಅವನ ಕೈನಲ್ಲಿ ಇದ್ದ ಶಾಪಿಂಗ್ ಬ್ಯಾಗ್ ತೋರಿಸಿದ. ಹೋ, ಅರ್ಥ ಆಯಿತು ಬಿಡಿ. ಸರಿ ಸರಿ, ನೀವು ಮಾತಾಡೋಕ್ಕೆ ತುಂಬ ಕಂಜೂಸ್ ಅನಿಸುತ್ತೆ, ಸೊ ಬಾಯ್ ಅಂತ ಹೇಳಿ ಮುಂದೆ ನಡೆದಳು ಆಕರ್ಷ. ಅವನು ಇವಳ ಕಡೆ ಒಮ್ಮೆ ನೋಡಿ ತಲೆ ಕೊಡುವಿಕೊಂಡು ಹೋದ. ಅವನು ಅವನ ಬೈಕ್ ಬಳಿ ಬಂದು ಹೊರಟ ತಕ್ಷಣ ಆಕರ್ಷ ತನ್ನ ಕಾರಿನ ಬಳಿ ಬಂದಳು. ಅವನಿಗೆ ಗೊತ್ತಾಗದ ಹಾಗೆ ಅವನನ್ನು ಫಾಲೋ ಮಾಡಿಕೊಂಡು ಬಂದಳು. ಅವನು ಅವನ ಮನೆ ಬಳಿ ಬಂದು ಗೇಟ್ ತೆರೆದು ಒಳ ಹೋದ. ಅವನ ಮನೆಯಿಂದ ಸ್ವಲ್ಪ ದೂರ ಕಾರ್ ನಿಲ್ಲಿಸಿದ್ದ ಆಕರ್ಷ ಕಾರ್ನಿಂದ ಇಳಿದು ಬಂದಳು. ಇದು ಅವರ ಮನೆನಾ? ಇರಬಹುದು ಅನಿಸುತ್ತೆ. ಗೇಟ್ ತೆಗೆದು ಒಳಗೆ ಹೋದ್ರು ಆ್ಯಂಡ್ ಬಾಗಿಲು ಲಾಕ್ ಓಪನ್ ಮಾಡ್ತಿದ್ದಾರೆ. ಸೊ ಪಕ್ಕಾ ಇದು ಅವರ ಮನೆ. ವಾವ್, ಸೂಪರ್ ಇದೆ ಮನೆ. ಮನೆ ಮುಂದೆ ನೇಮ್ ಪ್ಲೇಟ್ ಇದೆ. ಅವರ ನೇಮ್ ಗೊತ್ತಾಗುತ್ತೆ ತಾಳು ಅಂದ್ಕೊಂಡು ನೇಮ್ ಪ್ಲೇಟ್ ಮುಂದೆ ನಿಂತಳು. ಹುಡುಗಿ ಬಾಯಿ ಬಿಟ್ಟು ನೋಡುತ್ತಾ ನಿಂತಿದ್ದಳು. ಅವನ ನೇಮ್ ಅಜಿತ್ IPS, ಸೂಪರ್ಡೆಂಟ್ ಆಫ್ ಪೊಲೀಸ್. ನನ್ನ ಲುಕಿಂಗ್ ಸ್ಟಾರ್, ಪೊಲೀಸ್ ಸ್ಟಾರ್. ವಾವ್, ಸೂಪರ್, ಲವ್ ಯು ಲುಕಿಂಗ್ ಸ್ಟಾರ್ ಎನ್ನುತ್ತಾ ವಾಪಸ್ ತನ್ನ ಕಾರ್ ಬಳಿ ಬಂದಳು. ಅವಳಂತೂ ಫುಲ್ ಖುಷ್. ಇತ್ತ ತನ್ನ ಹಿಂದೆ ಬಂದು ತನ್ನ ಹೆಸರು ತಿಳಿದುಕೊಂಡಳು ಆಕರ್ಷ ಅಂತ ಪರಿವೇ ಇಲ್ಲದೆ ಅಜಿತ್ ತನ್ನ ರೂಮ್ನಲ್ಲಿ ಏನೋ ವರ್ಕ್ ಮಾಡುತ್ತಿದ್ದ. ಆಕರ್ಷ ಅಜಿತ್ ಮನೆ ಹತ್ತಿರದಿಂದ ಮತ್ತೆ ಶಾಪಿಂಗ್ ಮಾಲ್ ಕಡೆ ಹೊರಟಳು. ನಿಕ್ಕಿ ಇನ್ನೂ ಅವಳಿಗೆ ಫೋನ್ ಮಾಡಿಲ್ಲ. ಸೊ ಇನ್ನೂ ಅವಳ ಶಾಪಿಂಗ್ ಮುಗ್ದಿರಲ್ಲ ಅನ್ನೋದು ತಿಳಿದಿತ್ತು ಅವಳಿಗೆ. ಕಾರ್ ಪಾರ್ಕ್ ಮಾಡ್ತಿದ್ದಳು ಆಕರ್ಷ. ಆವಾಗ ನಿಕ್ಕಿ ಫೋನ್ ಮಾಡಿದಳು. ಲೇ ಆಕರ್ಷ, ಮುಗೀತ ನಿನ್ನ ಶಾಪಿಂಗ್, ಎಲ್ಲಿದ್ದೀಯಾ ಎಂದಳು ನಿಕ್ಕಿ. ಮುಗೀತು, ನೀನೆಲ್ಲಿದ್ದೀಯಾ ಎಂದಳು ಆಕರ್ಷ. ಇಲ್ಲೇ ಲೇಡೀಸ್ ಸೆಕ್ಷನಲ್ಲಿ ಇದ್ದೀನಿ, ಇಲ್ಲಿಗೆ ಬರ್ತೀಯಾ ಎಂದಳು. ಬೇಡ ಬೇಡ, ನೀನೇ ಬಿಲ್ ಕೌಂಟರ್ ಹತ್ತಿರ ಬಾ, ಬಿಲ್ ಪೇ ಮಾಡಿ ಹೋಗೋಣ ಎಂದಳು ಆಕರ್ಷ. ಓಕೆ ಅಂತ ಹೇಳಿ ಬಂದಳು. ಇಬ್ಬರು ಬಿಲ್ ಪೇ ಮಾಡಿ ಹೊರಬರುತ್ತಿದ್ದರು. ಆಕರ್ಷ ಶಾಪಿಂಗ್ ಬೇಗ ಮುಗಿಸಿ ಸುಮ್ಮನೆ ಮಾಲ್ ಸುತ್ತುತ್ತಿರುತ್ತಾಳೆ ಅಂತ ಗೊತ್ತು. ಸೊ ಆಕರ್ಷ, ನಿನ್ನ ಬಳಿ ಒಂದು ವಿಷಯ ಹೇಳಲೆ ಎಂದಳು ನಿಕ್ಕಿ. ಹೇಳು ನಿಕ್ಕಿ. ಅದು ಬೈಬಾರ್ದು ನೀನು ಎಂದಳು ನಿಕ್ಕಿ. ನಿಕ್ಕಿ, ನಾನು ಯಾವತ್ತಾದರೂ ಸೀರಿಯಸ್ ಆಗಿ ಬೈದಿದ್ದೀನ ಹೇಳು? ಬೈಯೋದೇನಿದ್ರು ಮನು ನಿನಗೆ ಸೂಟ್ ಆಗೋದು. ಸುಮ್ಮನೆ ರಾಗ ಹೇಳಿಬೇಡ, ಕೇಳೋಕ್ಕೆ ಆಗಲ್ಲ. ಏನು ವಿಷಯ ಹೇಳು ಎಂದಳು ಆಕರ್ಷ. ನೀನವತ್ತು ಕ್ಯಾಂಟೀನ್ನಲ್ಲಿ ಭೇಟಿ ಮಾಡಿದ ಹುಡುಗ ಇದ್ದ ನೋಡು ಎಂದಳು ನಿಕ್ಕಿ. ಯಾವ ಕ್ಯಾಂಟೀನ್, ಯಾವ ಹುಡುಗ ಯೋಚಿಸುವಂತೆ ಕೇಳಿದಳು. ಅದೇ ಅವತ್ತು ನೀನು ಪ್ರಪೋಸ್ ಮಾಡಿದೆ ಅಲ್ವಾ, ಅವನು ಕಣೆ ಎಂದಳು ನಿಕ್ಕಿ. ಯಾವತ್ತು ನಾನು ಪ್ರಪೋಸ್ ಮಾಡಿದ್ದ ಹುಡುಗ? ಅದೇ ಯಾವ ಹುಡುಗ ಮತ್ತೆ ಕೇಳಿದಳು. ಅವತ್ತು ಕಣೆ, ನೆನಪಿಲ್ವಾ? ಮನು ಸರ್ ನಿನ್ನ ಬೈದಿದ್ರು ನೋಡು ಆವತ್ತು ಎಂದಳು ನಿಕ್ಕಿ. ಅದು ಯಾರು ನೆನಪಾಗ್ತಿಲ್ಲ? ಎಷ್ಟೊಂದು ಹುಡುಗರನ್ನು ನೋಡಿದ್ದೀನಿ ನಾನು. ನೀನು ಯಾರ ಬಗ್ಗೆ ಹೇಳ್ತಿದೀಯಾ ಎಂದಳು ಆಕರ್ಷ. ಲೇ, ಏನೇ ಆಗಿದೆ ನಿನಗೆ? ಅಲ್ಲ ಹೇಳು, ಇದುವರೆಗೂ ನೀನು ಎಷ್ಟು ಜನಕ್ಕೆ ಪ್ರಪೋಸ್ ಮಾಡಿದ್ದೀಯಾ ಹೇಳು? ಪ್ರಪೋಸ್ ಮಾಡಿರೋದೇ ಒಬ್ಬನಿಗೆ, ಅವನು ಕೂಡ ಸರಿಯಾಗಿ ರೆಸ್ಪಾನ್ಸ್ ಮಾಡಿಲ್ಲ. ಬಿಲ್ಡಪ್ ಕೊಡೋದು ನೋಡು, ಒಂದು 50 ಜನಕ್ಕೆ ಪ್ರಪೋಸ್ ಮಾಡಿರೋ ಥರ ಹೇಳ್ತಾಳೆ. ಯಾರು ನೆನಪಾಗ್ತಿಲ್ಲ ಅಂತ ಒಂದು ಬಿಟ್ಟ ಅಂದರೆ ನೋಡು ರೇಗಿದಳು ನಿಕ್ಕಿ. ನಿಕ್ಕಿ ಡಾರ್ಲಿಂಗ್, ನಾವು ಮಾಲ್ನಲ್ಲಿ ಇದ್ದೀವಿ, ನೀನು ಇಷ್ಟು ಜೋರು ಮಾತಾಡಿದ್ರೆ ಹೀಗೆ ಎಲ್ಲರೂ ನಿನ್ನನ್ನೇ ನೋಡ್ತಿದ್ದಾರೆ ನೋಡು ಅಂತ ಮೆಲ್ಲಗೆ ಹೇಳಿದಳು ಆಕರ್ಷ. ನಿಕ್ಕಿ ತಕ್ಷಣ ಸುತ್ತ ನೋಡಿದಳು. ಜನ ಇವಳನ್ನೇ ನೋಡ್ತಿದ್ದರು. ಅವ್ರು ನೋಡೋ ನೋಟದಿಂದಲೇ ಗೊತ್ತಾಯಿತು ಅವಳಿಗೆ ತಾನು ಎಷ್ಟು ಜೋರು ಮಾತಾಡಿದ್ದೀನಿ ಅಂತ. ಆಕರ್ಷ ಕಡೆ ಒಂದು ಟೆರರ್ ಲುಕ್ ಕೊಟ್ಟು ಹೊರಬಂದಳು. ಅವಳಿಗೆ ಕೋಪ ಬಂದಿತ್ತು ಆಕರ್ಷ ಮೇಲೆ. ದೇವ್ರೇ, ಎಲ್ಲರೂ ಲುಕ್ ಕೊಡ್ತಾರೆ, ಆದರೂ ಎಲ್ಲ ನನ್ನ ಕರ್ಮ ಎನ್ನುತ್ತಾ ನಿಕ್ಕಿ ಹಿಂದೆ ನಡೆದಳು. ಅವಳ ಕೈ ಹಿಡಿದು, ನಿಕ್ಕಿ ಡಾರ್ಲಿಂಗ್, ಏನು ಹೇಳಬೇಕು ಅಂದೆ ಅಲ್ವಾ, ಹೇಳು ಪ್ಲೀಸ್, ಕೋಪ ಮಾಡ್ಕೋಬೇಡ ಎಂದಳು ಆಕರ್ಷ. ಅಕ್ಕೋ, ಕೈ ಬಿಡು, ಮತ್ತೆ ನೋಡಿದವರು ತಪ್ಪು ತಿಳ್ಕೊಳ್ತಾರೆ ಅಷ್ಟೇ. ಅಲ್ಲಾಗಿರೋದೇ ಸಾಕು, ಮತ್ತೆ ನನ್ನ ಮರ್ಯಾದೆ ತೆಗಿಬೇಡ ಬಿಡು ಎಂದಳು ನಿಕ್ಕಿ. ನೀನು ಹೇಳೋವರೆಗೂ ಕೈ ಬಿಡಲ್ಲ ನೋಡು ಎಂದಳು ಆಕರ್ಷ. ಓಕೆ, ಹೇಳ್ತೀನಿ ಬಿಡು. ಅದು ಆ ಹುಡುಗ ಇದ್ದ ಅಲ್ವಾ, ಅವನನ್ನು ನಾನು ಇವತ್ತು ನೋಡಿದೆ ಗೊತ್ತಾ? ಮತ್ತೆ ಯಾವ ಹುಡುಗ ಅಂತ ಕೇಳ್ಬಿಡ ನೋಡು ಎಂದಳು ನಿಕ್ಕಿ. ಹೌದಾ, ಯಾವಾಗ, ಎಲ್ಲಿ ಕಣ್ಣರಳಿಸಿ ಕೇಳಿದಳು.
ನಾವು ಆವಾಗಲೇ ಮಾಲೊಳಗೆ ಬಂದ್ವಿ ಅಲ್ವಾ, ಆವಾಗ ಅವರು ಏನು ಪರ್ಚೇಸ್ ಮಾಡ್ತಿದ್ದರೋ ಆಮೇಲೆ ಮತ್ತೆ ನೋಡಲಿಲ್ಲ ನಾನವರನ್ನ ಎಂದಳು ನಿಕ್ಕಿ. ಓ ಹೌದಾ, ನೀನವರನ್ನ ಒಮ್ಮೆ ಮಾತ್ರ ನೋಡಿರೋದು, ಅದು ದೂರದಿಂದ ಆದರೂ ಇವತ್ತು ಅವರನ್ನು ನೋಡಿ ಅವರೇ ಅಂತ ಗೊತ್ತಾಗಿದೆ ಅಂದರೆ ಏನು ಕತೆ? ಅದು ಅಲ್ಲದೆ ನನಗ್ಯಾಕೆ ತೋರಿಸ್ಲಿಲ್ಲ ನೀನು? ಏನು ಕತೆನೂ ಇಲ್ಲ, ನೋಡಿದೆ ಗೊತ್ತಾಯಿತು ಅವರೇ ಅಂತ ಅಷ್ಟೇ. ಅದು ಬಿಟ್ಟು ಬೇರೆ ಏನೂ ಇಲ್ಲ. ಆ್ಯಂಡ್ ನಿನಗ್ಯಾಕೆ ಹೇಳಲಿಲ್ಲ ಅಂದರೆ ಮತ್ತೆ ಎಲ್ಲಿ ಹೋಗಿ ಪ್ರಪೋಸ್ ಮಾಡ್ತೀಯೋ ಅಂತ ಹೇಳಲಿಲ್ಲ ನೋಡು ಎಂದಳು ನಿಕ್ಕಿ. ಥು, ನೀನೊಬ್ಳು ಫ್ರೆಂಡಾ? ಅಪರೂಪಕ್ಕೆ ನನಗೆ ಲವ್ ಆಗಿದೆ, ಹೆಲ್ಪ್ ಮಾಡೋದು ಬಿಟ್ಟು ಹಾಗೆ ತಾನೊಬ್ಬಳೇ ನೋಡಿ ಸುಮ್ಮನೆ ಆಗಿದ್ದೀಯಾ? ಫ್ರೆಂಡ್ ಲವ್ ಮಾಡಿದ್ರೆ ಎಷ್ಟು ಹೆಲ್ಪ್ ಮಾಡ್ತಾರೆ ಗೊತ್ತಾ, ಎಷ್ಟು ರಿಸ್ಕ್ ತಗೊಳ್ತಾರೆ. ನೀನು ಇದ್ದೀಯಾ ವೇಸ್ಟ್ ಎಂದಳು ಆಕರ್ಷ. ಹೋ ಏನೋ ಲವ್ವಾ? ನೋಡು, ಇದೆಲ್ಲ ಸರಿ ಇರಲ್ಲ. ನೀನಾಯಿತು ನೀನು ಓದಾಯಿತು ಅನ್ನೋ ಥರ ಇರಬೇಕು ಅಷ್ಟೇ, ಇದೆಲ್ಲ ಒಳ್ಳೇದಲ್ಲ ಎಂದಳು ನಿಕ್ಕಿ. ಏನು ಒಳ್ಳೇದಲ್ಲ? ಬಂದ್ಬಿಟ್ಲು ದೊಡ್ಡದಾಗಿ ಹೇಳೋಕ್ಕೆ. ನಾನು ಲವ್ ಮಾಡ್ತೀನಿ, ಏನೇ ಮಾಡ್ತೀಯಾ? ಹೋ, ಹೀಗೆ ಗೊತ್ತಾಯಿತು ನನಗೆ. ಒಳ್ಳೆ ಹ್ಯಾಂಡ್ಸಮ್ ಇರೋ ಹುಡುಗನ ನಾನು ಲವ್ ಮಾಡ್ತಿದ್ದೀನಿ, ಅವನು ಕೂಡ ನನ್ನ ಲವ್ ಒಪ್ಪಿಕೊಂಡರೆ ಅಂತ ಹೊಟ್ಟೆ ಉರಿ ಅಲ್ವಾ ನಿನಗೆ? ಗೊತ್ತು ಕಣೆ, ನಿನ್ನಂಥ ಫ್ರೆಂಡ್ಸ್ ಇರ್ತಾರಾ ಪ್ರಪಂಚದಲ್ಲಿ ಹೇಳು ಅಂತ ಸಿಟ್ಟಿನಲ್ಲಿ ಹೇಳಿದಳು ಆಕರ್ಷ. ಏನು ಹೊಟ್ಟೆ ಉರಿ ಅಂತೆ? ಹೋ, ಇವಳನ್ನ ನೋಡಿ ಹೊಟ್ಟೆ ಹುಡ್ಕೊಳ್ಬೇಕಾ ನಾನು? ಅಷ್ಟೊಂದೆಲ್ಲ ಸೀನ್ ಇಲ್ಲ. ರೋಡ್ನಲ್ಲಿ ಇದ್ದೀವಿ, ಸೀನ್ ಕ್ರಿಯೇಟ್ ಮಾಡಬೇಡ ನೋಡು, ಸರಿ ಇರಲ್ಲ ಎಂದಳು ನಿಕ್ಕಿ. ಏನೇ ಮಾಡ್ತೀಯಾ? ಹೊಟ್ಟೆ ಹುರುಕಿ ನಿಖಿತಾ ಮೇಡಮ್ ಎಂದಳು ಆಕರ್ಷ. ನಾನಲ್ಲ ಕಣೆ, ನೀನು ಹೊಟ್ಟೆ ಹುರುಕಿ, ಅಕ್ಕು ಅಕ್ಕಿ ಹೋಗೆ. ನಿನ್ನ ಜೊತೆ ಮಾತಾಡೋಕ್ಕೆ ನನಗೆ ಇಷ್ಟ ಇಲ್ಲ, ಹೋಗಿ ಮಾತಾಡಬೇಡ ಎಂದಳು ನಿಕ್ಕಿ. ಆಕರ್ಷಾಗೆ ಅಕ್ಕಿ ಅಂದರೆ ಅದೆಷ್ಟು ಸಿಟ್ಟು ಬರುತ್ತೆ ಗೊತ್ತಾ? ಏನೇ ನನ್ನೇ ಅಕ್ಕಿ ಅಂತೀಯಾ? ನಿಂಬೆಕಾಯಿ ಹೋಗೆ ಎಂದಳು ಆಕರ್ಷ. ಲೇ ನಿಮ್ಮಜ್ಜಿ ನನ್ನೇ ನಿಂಬೆಕಾಯಿ ಅಂತೀಯಾ ಅಂತ ಹೇಳಿ ಆಕರ್ಷ ತಲೆಗೆ ಒಂದು ಏಟು ಕೊಟ್ಟಳು ನಿಖಿತಾ. ಆಕರ್ಷ ಅಳೋಕ್ಕೆ ಸ್ಟಾರ್ಟ್ ಮಾಡಿದಳು. ಒಂದೇ ಏಟು ಕೊಟ್ಟಿದ್ದು, ನೋಡಿದ್ರೆ ಒಳ್ಳೆ ಸಾಯೋ ಹಾಗೆ ಹೊಡೆದಿರೋ ಥರ ಅಳ್ತಿದ್ದಾಳೆ. ಸುತ್ತಲೂ ಜನ ಸೇರಿದ್ರು, ದೊಡ್ಡ ಗಲಾಟೆ ಆಗ್ತಿದೆ ಅಲ್ವಾ? ಅಲ್ಲೇ ಇದ್ದ ಒಬ್ಬ ವ್ಯಕ್ತಿ ಇವರ ಬಳಿ ಬಂದ ನೋಡೋಕ್ಕೆ. ಶುದ್ಧ ಪೊರ್ಕಿ ಥರ ಇದ್ದ ಅವನು. ಏನು ಮೇಡಮ್, ಪಾಪ ಅವರು ಆವಾಗಿಂದ ಸುಮ್ಮನೆ ಇದ್ದಾರೆ ಅಂತ ಜೋರು ಮಾಡಿ ಹೊಡಿತೀರಾ? ಜಗಳ ಮಾಡಬೇಕು ಅಂತಾನೆ ಕಾಯ್ತಾ ಇರ್ತೀರಾ ಅಲ್ವಾ ನಿಮ್ಮಂಥವ್ರು ಅಂತ ನಿಕ್ಕಿಗೆ ಬೈಯೋಕ್ಕೆ ಸ್ಟಾರ್ಟ್ ಮಾಡಿದ. ಪಾಪ ನಿಕ್ಕಿ ಅಕ್ಕುಯಿಂದ ಯಾವನೋ ಕೈಯಲ್ಲಿ ಬಯಸ್ಕೊಳ್ಬೇಕು ನೋಡಿ. ಯಾವನೋ ನೀನು? ನಾನು ಜಗಳ ಮಾಡಬೇಕು ಅಂತಾನೆ ಕಾಯ್ತಾ ಇರ್ತೀನಿ, ನೀನು ಜಗಳ ಬಿಡಿಸ್ಬೇಕು ಅಂತಾನೆ ಇರ್ತೀಯ ಅಲ್ವಾ? ಬಂದ್ಬಿಟ್ಟ ದೊಡ್ಡದಾಗಿ ಜಗಳ ಬಿಡಿಸೋಕೆ. ಇಲ್ಲಿಂದ ಹೋದ್ರೆ ಸರಿ, ಇಲ್ಲ ಅಂದರೆ ನೋಡು ಅಂತ ಆವಾಜ್ ಹಾಕಿದ್ದಳು ನಮ್ಮ ನಿಕ್ಕಿ. ಏನ್ರಿ ಮೇಡಮ್, ಪಾಪದ ಹುಡುಗಿ ಸಿಕ್ಲು ಅಂತ ಜಗಳ ಮಾಡ್ತಿದ್ದೀರಾ? ಬಿಡ್ಸೋಕ್ಕೆ ಬಂದರೆ ನನ್ನೇ ಬೈತೀರಾ? ಆಕರ್ಷ ಕಡೆ ತಿರುಗಿ, ಭಯ ಪಡಬೇಡಿ ಮೇಡಮ್, ನಾನಿದ್ದೀನಿ ಅಂತ ಹೇಳಿದ ಅವನು. ನೋಡಿ ಅಣ್ಣ, ನಾನು ನನ್ನ ಪಾಡಿಗೆ ಇದ್ರೆ ಜಗಳ ಮಾಡ್ತಾಳೆ ಇವಳು, ಸರಿಯಾಗಿ ಬೈರಿ ಅವಳಿಗೆ ಎಂದಳು ಆಕರ್ಷ. ಏನು ಅಣ್ಣನಾ? ಕಣ್ಣು ಕಾಸಗಲ ಮಾಡಿ ಕೇಳಿದ ಅವನು. ಹ್ಞೂ ಅಣ್ಣನೇ ಎಂದಳು ಆಕರ್ಷ. ಹೋಗ್ರಿ ಹೋಗಿ, ಏನೋ ಜಗಳ ಮಾಡ್ತಿದ್ದೀರಾ ಅಂತ ಬಂದರೆ ನನಗೆ ಅಣ್ಣ ಅನ್ನೋದಾ? ಎಲ್ಲ ನನ್ನ ಕರ್ಮ ಅಂದ್ಕೊಂಡು ಹೊರಟ ಅವನು. ಹಲೋ ದೇವರು ಕೊಟ್ಟ ಅಣ್ಣ, ಏನು ಹಾಗೆ ಹೊರಟ್ರಿ? ಜಗಳ ಬಿಡಿಸಲ್ವಾ ಎಂದಳು ನಿಕ್ಕಿ. ಅವನು ಏನೂ ಮಾತಾಡದೆ ಹೊರಟ. ನಿಕ್ಕಿ ತಮ್ಮ ಸುತ್ತ ನೋಡಿದ್ದಳು. ತುಂಬ ಜನ ಸೇರಿಕೊಂಡಿದ್ದರು. ನಿನ್ನ ಆಮೇಲೆ ವಿಚಾರಿಸ್ಕೊಳ್ತೀನಿ ಅಂತ ಹೇಳುತ್ತಾ ಕಾರ್ ಕಡೆ ಹೊರಟಳು. ಇತ್ತ ಆಕರ್ಷ ಕೂಡ ಅವಳಿಗೆ ಒಂದು ಲುಕ್ ಕೊಟ್ಟು ಹೊರಟಳು. ಇಬ್ಬರು ಕಾರ್ ಹತ್ತಿ ಕುಳಿತರು. ವಿಂಡೋಸ್ ಕ್ಲೋಸ್ ಮಾಡಿ ಒಬ್ಬರ ಮುಖ ಒಬ್ಬರು ನೋಡಿಕೊಂಡು ನಗೋಕೆ ಸ್ಟಾರ್ಟ್ ಮಾಡಿದರು. ನೀವೇನು ಇವರು ತುಂಬ ದೊಡ್ಡ ಜಗಳ ಮಾಡಿಕೊಂಡ್ರು ಅಂತ ಅಂದ್ಕೊಂಡ್ರಾ? ನಿಕ್ಕಿ ಆಕರ್ಷ ಯಾವಾಗಲೂ ಹೀಗೆ ಜಗಳ ಆಡೋದು, ತಮಾಷೆಗೆ. ಆಕರ್ಷ ನಿಕ್ಕಿಗೆ ಅದೆಷ್ಟೇ ಬೈದರೂ ನಿಕ್ಕಿ ಬೇಜಾರು ಮಾಡಿಕೊಳ್ಳಲ್ಲ. ಯಾಕೆ ಅಂದರೆ ಆಕರ್ಷ ಯಾವುದನ್ನು ತನ್ನ ಮನಸ್ಸಿನಿಂದ ಬೈದಿರಲ್ಲ ಅಂತ ಗೊತ್ತು. ಇನ್ನು ನಿಕ್ಕಿ ಏನೇ ಹೇಳಿದ್ರೋ ಅದರಲ್ಲಿ ಆಕರ್ಷ ಬಗ್ಗೆ ಕಾಳಜಿ ಇರುತ್ತೆ ಅಂತ ಗೊತ್ತು. ತಮಾಷೆಗೆ ಹಾಗೆ ಬೈಯೋದು ಜಗಳ ಕಾಮನ್. ಅದು ನೋಡೋವರಿಗೆ ಅದೆಷ್ಟು ಸೀರಿಯಸ್ ಅನಿಸುತ್ತೆ ಅಂದರೆ ಇಬ್ಬರು ಹೊಡೆದಾಡ್ತಾರೆ ಅನಿಸುತ್ತೆ ಅಷ್ಟೇ. ಆಕರ್ಷ ಕಾರ್ ಸ್ಟಾರ್ಟ್ ಮಾಡಿದಳು. ನಿಕ್ಕಿ ಯಾವುದೋ ಯೋಚನೆಯಲ್ಲಿ ಇದ್ದಳು. ನಿಕ್ಕಿ ಏನೇ ಯೋಚನೆ ಮಾಡ್ತಿದೀಯಾ? ಅದು ಆಕರ್ಷ, ನಾನು ಕಾರ್ ಪಾರ್ಕ್ ಮಾಡಿದ್ದು ಅಲ್ಲಿ ಅಲ್ವಾ, ಅದೇಗೆ ಇಲ್ಲಿಗೆ ಬಂತು ಅಂತ. ಕಾರಿಗೆ ಚಕ್ರ ಬದಲು ಕಾಲೇನಾದರೂ ಬಂದು ನಡೆದುಕೊಂಡು ಬಂತಾ? ತುಂಬ ಸೀರಿಯಸ್ ಆಗಿ ಹೇಳಿದಳು. ಆಕರ್ಷಗೆ ಯಪ್ಪ ಇವಳು ಸಾಮಾನ್ಯ ಇಲ್ಲ, ಎಲ್ಲದನ್ನೂ ಸೂಕ್ಷ್ಮವಾಗಿ ನೋಡಿರ್ತಾಳೆ ಅನಿಸುತ್ತೆ
ಅಂದ್ಕೊಂಡಳು. ಅದು ನಾನು ಶಾಪಿಂಗ್ ಮುಗಿಸಿ ಹೊರಗೆ ಬಂದೆ ಅಲ್ವಾ, ಆವಾಗ ನೀನು ಕಾರ್ ಪಾರ್ಕ್ ಮಾಡಿದ್ದೆ ಅಲ್ವಾ, ಅದರ ಮುಂದೆ ಒಂದು ಬೈಕ್ ನಿಲ್ಲಿಸಿದ್ದರು. ಅವರು ಕಾರ್ನ ಸ್ವಲ್ಪ ಸೈಡ್ ತಗೊಳ್ಳಿ, ನಾನು ಬೈಕ್ ತಗೋಬೇಕು ಅಂದರು. ಸೊ ನಾನಿಲ್ಲಿ ಜಾಗ ಖಾಲಿ ಇತ್ತು, ಅದಕ್ಕೆ ಇಲ್ಲಿ ಪಾರ್ಕ್ ಮಾಡಿದೆ ಅಷ್ಟೇ ಎಂದಳು ಆಕರ್ಷ. ಸತ್ಯದ ತಲೆ ಮೇಲೆ ಹೊಡೆದಂಗೆ ಹೇಳಿದಳು ನೋಡಿ ನಮ್ಮ ಆಕರ್ಷ. ಓ ಹೌದಾ, ಸರಿ ಅಂತ ಹೇಳಿದಳು ನಿಕ್ಕಿ. ಇಬ್ಬರು ಅದು ಇದು ಮಾತಾಡುತ್ತಾ ಮನೆ ಕಡೆ ಸಾಗಿದರು. ನಿಕ್ಕಿನ ಮನೆಗೆ ಡ್ರಾಪ್ ಮಾಡಿ ತನ್ನ ಮನೆಗೆ ಬಂದಳು ಆಕರ್ಷ. ಇವಳಿನ್ನೂ ಕಾರ್ನಿಂದ ಇಳಿದಿರಲಿಲ್ಲ, ಮನೆ ಬಂದ ಅಲ್ಲಿಗೆ. ಯಪ್ಪ, ಸದ್ಯ ಬಂದೆಯಾ, ನಾನಿವತ್ತು ಬರ್ತಾಳೋ ಇಲ್ಲೋ ಅಂದ್ಕೊಂಡಿದ್ದೆ. ಅದೇನು ಶಾಪಿಂಗ್ ಮಾಡ್ತೀಯ ನೀನು ಎಂದನು ಮನು. ಹಲೋ ಮೈ ಡಿಯರ್ ಅಣ್ಣ, ನನ್ನ ಶಾಪಿಂಗ್ ಯಾವಾಗೂ ಬೇಗ ಮುಗಿಯುತ್ತೆ ಅಂತ ಗೊತ್ತು ತಾನೇ. ಲೇಟ್ ಆಗಿದ್ದು ಆ ನಿನ್ನ ಸ್ಟೂಡೆಂಟ್ ನಿಕ್ಕಿಯಿಂದಲೇ. ಸೊ ಬೈಯೋದಿದ್ರೆ ಅವಳನ್ನೇ ಬೈಯಿ, ಓಕೆ? ಅಲ್ಲ, ನೀನು ಮಲಗ್ತೀನಿ ಅಂತ ಹೇಳಿ ಎಲ್ಲಿಗೂ ರೆಡಿ ಆಗಿದ್ದೀಯಾ? ಅದು ಇಷ್ಟು ಚೆನ್ನಾಗಿ. ಏನು ಸಮಾಚಾರ? ನನಗೆ ಗೊತ್ತಿಲ್ಲದೆ ಏನಾದರೂ ಔಟಿಂಗ್ ಡೇಟಿಂಗ್ ನಡೆಸ್ತಿದ್ಯಾ ಎಂದಳು ಆಕರ್ಷ. ಯಾವ ಔಟಿಂಗ್ ಡೇಟಿಂಗ್ ಏನೂ ಇಲ್ಲ, ಫ್ರೆಂಡ್ ಒಬ್ಬನ ಮೀಟ್ ಮಾಡೋಕ್ಕೆ ಹೋಗ್ತಿದ್ದೀನಿ. ಸೊ ನನ್ನ ಕಾರನ್ನು ನನಗೆ ವಾಪಸ್ ಕೊಡು ಮಾರಾಯ್ತಿ ಎಂದನು ಮನು. ಲೋ ಅಣ್ಣ, ಹಾಸ್ಪಿಟಲ್ನಲ್ಲಿ ಕೂಡ ಅದೇ ಫ್ರೆಂಡ್ಸ್ ಜೊತೆ ಇರ್ತೀಯಾ, ಮತ್ತೆ ಈಗ ಕೂಡ ಮೀಟ್ ಮಾಡೋಕ್ಕೆ ಹೋಗ್ತೀಯಾ? ಬೋರ್ ಆಗಲ್ವಾ ನಿನಗೆ ಅದೇ ಮುಖ ನೋಡೋಕ್ಕೆ ಎಂದಳು ಆಕರ್ಷ. ಅಲ್ಲ, ನೀನು ಆ ನಿಕ್ಕಿ ಜೊತೆ ಕಾಲೇಜ್ನಲ್ಲಿ ಇರ್ತೀಯಾ, ಅಂಡ್ ಮನೇಲೂ ಕೂಡ ಇಬ್ಬರೂ ಜೊತೆಯಲ್ಲಿ ಇರ್ತೀರಾ, ಈಗ ಶಾಪಿಂಗ್ ಕೂಡ ಜೊತೆ ಹೋಗಿದ್ದೀಯಾ, ನಿನಗೆ ಬೋರ್ ಆಗಲ್ವಾ ಅಕ್ಕು ಕೇಳಿದ ಮನು. ಅವಳ ಥರಾನೇ ರಾಗ ಹೇಳಿದು. ಅದು ನನಗೆ ಅವಳು ಬಿಟ್ಟರೆ ಬೇರೆ ಯಾರೂ ಹೊಂದಿಕೆ ಆಗಲ್ಲ ಗೊತ್ತಾ ನಿನಗೆ. ನಾವಿಬ್ಬರು ನಿಮ್ಮ ಫ್ರೆಂಡ್ಸ್ ಥರ ಅದೇ ಸರ್ಜರಿ, ಟೀಚಿಂಗ್, ಬೋರಿಂಗ್ ಲೈಫ್ ಬಗ್ಗೆ ಮಾತಾಡಲ್ಲ ಗೊತ್ತಾ ಎಂದಳು ಅವಳು. ನಾವು ಕೂಡ ಅಷ್ಟೇ, ನೀನು ಹೇಳಿದಾಗೆ ಪ್ರೊಫೆಷನ್ ಬಗ್ಗೆನೇ ಮಾತಾಡಲ್ಲ. ಆ್ಯಂಡ್ ಇವತ್ತು ಮೀಟ್ ಮಾಡ್ತಿರೋ ಫ್ರೆಂಡ್ ಡಾಕ್ಟರ್ ಅಲ್ಲ ಕಣೆ, ನನ್ನ ಪ್ಯೂರ್ ಫ್ರೆಂಡ್ ಅವನು ಎಂದೆನೋ. ಏನು ಡಾಕ್ಟರ್ ಅಲ್ವಾ? ನಿನಗೆ ಡಾಕ್ಟರ್ ಬಿಟ್ಟು ಬೇರೆಯವರು ಫ್ರೆಂಡ್ಸ್ ಇದ್ದಾರಾ? ನನಗೆ ಗೊತ್ತೇ ಇಲ್ಲ, ನೀನು ಮೀಟ್ ಮಾಡಿಸೇ ಇಲ್ಲ ಎಂದಳು ಆಕರ್ಷ. ಯಾಕೆ ಮೀಟ್ ಮಾಡಿಸಿದರೆ ಅವನಿಗೂ ಅಣ್ಣ ಅಂತ ಕರೆಯೋಕ? ನನ್ನ ಫ್ರೆಂಡ್ಸ್ ಎಲ್ಲರಿಗೂ ರಾಖಿ ಕಟ್ಬಿಟ್ಟಿದ್ದೀಯಾ ನೀನು? ಡ್ಯಾಡಿ ಎಲ್ಲಿ ಅವ್ರ ಜೊತೆ ಮದುವೆ ಮಾತಾಡ್ತಾರೋ ಅಂತ ಹೋಗು ಎಂದನು ಮನು. ಆಕರ್ಷ ಹಾಗೆ ತನ್ನ ಅಣ್ಣನ ಡಾಕ್ಟರ್ ಫ್ರೆಂಡ್ಸ್ಗೆ ಎಲ್ಲ ರಾಖಿ ಕಟ್ಟಿದ್ದಳು. ಜಾಣೆ, ಅತಿ ಬುದ್ಧಿವಂತೆ ಅಲ್ವಾ? ಅದು ನಿನ್ನ ಡಾಕ್ಟರ್ ಫ್ರೆಂಡ್ಸ್ಗೆ ಅಷ್ಟೇ ಅಂತ ಇನ್ನೂ ಏನೂ ಹೇಳ್ತಿದ್ದಳು. ಮನು ಅವಳ ಮಾತು ತಡೆದ. ಮುದ್ದು, ಇಲ್ಲಿಂದ ಮಾಲ್ 10 ಕಿಲೋಮೀಟರ್ ಅಲ್ವಾ? ಹೋಗೋಕ್ಕೆ ಬರೋಕ್ಕೆ ಸೇರಿ 20 ಕಿಲೋಮೀಟರ್ ಆಗುತ್ತೆ. ಆದರೆ ಈ ಕಾರ್ನಲ್ಲಿ ಯಾಕೋ ಎಕ್ಸ್ಟ್ರಾ 20 ಕಿಲೋಮೀಟರ್ ಓಡಿರೋದು ತೋರಿಸ್ತಿದೆ. ಮತ್ತೆ ಎಲ್ಲಿಗೆ ಹೋಗಿದ್ದೆ ಕೇಳಿದ ಮನು. ಅಣ್ಣ, ಏನೋ ನೀನು ಏನೇನೋ ಹೇಳ್ತಿದೀಯಾ? ಯಾವುದೋ ಮೆನ್ಸ್ ಪ್ರಾಬ್ಲಮ್ ಥರ ಅಷ್ಟು ಕಿಲೋಮೀಟರ್ ಇಷ್ಟು ಕಿಲೋಮೀಟರ್ ಅಂತ ಹೇಳ್ತಿದೀಯಾ? ಏನಾಗಿದೆ ನಿನಗೆ ಎಂದಳು ಆಕರ್ಷ. ಇಲ್ಲ, ಮಾರ್ನಿಂಗ್ ಹಾಸ್ಪಿಟಲ್ನಿಂದ ಬಂದಾಗ ಕಿಲೋಮೀಟರ್ ರೇಟಿಂಗ್ ಎಷ್ಟು ಅಂತ ನೋಡಿದ್ದೆ. ಸೊ ಈಗ ಎಕ್ಸ್ಟ್ರಾ ತೋರಿಸಿತು ಅಲ್ವಾ, ಅದಕ್ಕೆ ಕೇಳಿದೆ. ಬರೀ ಎಲ್ಲಾದರೂ ಹೋಗಿದ್ರಾ ಅಂತ ಅಷ್ಟೇ. ಅಣ್ಣ, ನೀನು ಡಾಕ್ಟರ್ ಕಣೋ, ಯಾಕೆ ಒಳ್ಳೆ ಪೊಲೀಸ್ ಥರ ಯೋಚನೆ ಮಾಡ್ತಿದ್ಯಾ? ನಾನು ಎಲ್ಲಿಗೂ ಹೋಗಿಲ್ಲ ಮಾರಾಯ. ಕಾರ್ ಕಿಲೋಮೀಟರ್ ರೀಡಿಂಗ್ ಸರಿಯಾಗಿ ತೋರಿಸ್ತಿದೆಯೋ ಇಲ್ವೋ, ಅಥವಾ ನೀನೇ ಸರಿಯಾಗಿ ನೆನಪು ಇಟ್ಕೊಂಡಿದ್ದೀಯೋ ಇಲ್ಲೋ? ಅದು ಅಲ್ಲದೆ ನೀನು ಬೆಳಗ್ಗೆ ಫುಲ್ ನಿದ್ದೆಯಲ್ಲಿ ಇದ್ದೆ ಅಲ್ವಾ, ಅದಕ್ಕೆ ಸರಿಯಾಗಿ ನೋಡಿಲ್ಲ. ಸುಮ್ಮನೆ ಹೋಗು, ನಿನ್ನ ಫ್ರೆಂಡ್ ಕಾಯ್ತಾ ಇರ್ತಾರೆ ಎಂದಳು ಆಕರ್ಷ. ಯಪ್ಪ, ನಾನು ಕೇಳಿದ್ದು ಸಣ್ಣ ಪ್ರಶ್ನೆ, ನೀನು ಇಷ್ಟುದ್ದ ಉತ್ತರ ಕೊಡ್ತಿದೀಯಾ? ಏನೋ ಇದೆ ಅನಿಸ್ತಿದೆ. ನನ್ನ ಫ್ರೆಂಡ್ನ ಮೀಟ್ ಮಾಡಿ ಬಂದಮೇಲೆ ನೀನ ವಿಚಾರಿಸ್ಕೊಳ್ತೀನಿ ಎನ್ನುತ್ತಾ ಕಾರ್ ತಗೊಂಡು ಹೊರಟ ಮನೈ. ಅಲ್ಲ, ಈ ಅಣ್ಣನಿಗೆ ಏನಾಗಿದೆ? ಆ ನಿಕ್ಕಿಗೂ ನನ್ನ ಕಾರ್ ಬೇರೆ ಕಡೆ ಪಾರ್ಕ್ ಮಾಡಿದ್ದು ಗೊತ್ತಾಯಿತು. ಆ್ಯಂಡ್ ಈಗ ಇವನು ಕಿಲೋಮೀಟರ್ ಲೆಕ್ಕ ಹೇಳಿದ. ಇಬ್ಬರಿಗೂ ಒಂದೇ ವಿಷಯಕ್ಕೆ ಡೌಟ್ ಬಂದಿದೆ. ಇಬ್ಬರಿಗೂ ನಾನು ಕಾರ್ ಎಲ್ಲಿಗೂ ತಗೊಂಡು ಹೋಗಿದ್ದೆ ಅನ್ನೋದೇ ಡೌಟ್. ಮುಂದೆ ಹುಷಾರಾಗಿರಬೇಕು ನಾನು ಎನ್ನುತ್ತಾ ಮನೆಯೊಳಗೆ ಹೋದಳು ಆಕರ್ಷ. ಇಷ್ಟಕ್ಕೂ ನಮ್ಮ ಆಕರ್ಷ ಪ್ರೀತಿನ ಆ ಲುಕಿಂಗ್ ಸ್ಟಾರ್ ಒಪ್ಪಿಕೊಳ್ತಾನ? ಇವರಿಬ್ಬರ ಪ್ರೀತಿ ಗೆಲ್ಲುತ್ತಾ? ಕಾಯ್ದು ನಿರೀಕ್ಷಿಸಿ. ಭಾಗ 3 ಮುಂದುವರಿಯುತ್ತದೆ. ಭಾಗ 3ರ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.